ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಸೈದಾಪುರ ಸಮೀಪ ಹಿರೇನೂರು ಕಂದಳ್ಳಿ ಬ್ರಿಡ್ಜ್ ಕಮ್ ಬ್ಯಾರೇಜ್ 6 ತಿಂಗಳ ಹಿಂದೆ ಧಾರಾಕಾರ ಸುರಿದ ಮಳೆಗೆ ಪ್ರವಾಹ ಬಂದು ಕಂದಳ್ಳಿ ಹಿರೇನೂರ 2 ಭಾಗದಲ್ಲಿ ರಸ್ತೆ ಕೊಚ್ಚಿ ಹೋಗಿ ಬೃಹದಾಕಾರದ ಗುಂಡಿಗಳು ಬಿದ್ದು ಸಂಚಾರ ಸಂಪೂರ್ಣ ಬಂದಾಗಿ ಹೋಗಿದ್ದು, ಇಲ್ಲಿಯ ತನಕ ಸರಿಪಡಿಸಲು ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಸ್ಥಳಕ್ಕೆ ಭೇಟಿ ಕೊಟ್ಟು 2 ಬದಿಯಲ್ಲಿ ಸಂಪೂರ್ಣ ಪರಿಶೀಲಿಸಿದ ನಂತರ ರೈತರ ಜೊತೆ ಸೇರಿ ವಿನೂತನವಾಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬಿದ್ದಿರುವ ತಗ್ಗು ಗುಂಡಿಗಳ ಮಧ್ಯೆ ಕುಂಟಲಿಸಿ ಆಟ ಆಡುವ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ರಸ್ತೆ ಹಾಳಾಗಿರೋದ್ರಿಂದ ಸಮಯಕ್ಕೆ ಸರಿಯಾಗಿ ತಲುಪಲು ಆಗದೆ ಕುಂಟಲಿಪಿ ಆಟವಾಡುವ ಮುಖಾಂತರ ವಿನೂತನ ಪ್ರತಿಭಟನೆಯನ್ನ ಪ್ರದರ್ಶಿಸಿದ್ರು. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿಯ ತನಕ ಕುಂಭಕರ್ಣ ನಿದ್ರೆಯಲ್ಲಿ ಜಾರಿದ್ದು ದುರಾದೃಷ್ಟಕರ ಸಂಗತಿ. ಜನತೆಗೆ ಸುಗಮ ಸಂಚಾರಕ್ಕೆ ತೊಂದರೆಯಾಗ್ತಾ ಇದೆ. ಗುಂಡಿಗಳು ದೊಡ್ಡದಾಗಿ ಬದಲಾಗಿದೆ. ಇದರಿಂದ ವಾಹನ ಸವಾರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಾದರೂ ಅನಾಹುತ ಸಂಭವಿಸಿದಲ್ಲಿ ಜಿಲ್ಲಾಡಳಿತ ನೇರ ಹೊಣೆಯಾಗುತ್ತೆ ಎಂದಿದ್ದಾರೆ. ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕುಂಭಕರ್ಣ ನಿದ್ರೆಯಿಂದ ಎಬ್ಬಿಸಿ ಕೆಲಸಕ್ಕೆ ಹಚ್ಚಬೇಕು ಅಂತ 1 ವಾರದಲ್ಲಿ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಬೇಕು, ಇಲ್ಲವಾದ್ರೆ ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ. ಇದು ಕಂದಳ್ಳಿ ಬ್ರಿಡ್ಜು ಮತ್ತು ಹಿರೇನೂರು ಬ್ರಿಡ್ಜು ಇದು ಭಾಳಷ್ಟು ದಿನದಿಂದ ಪೆಂಡಿಂಗ್ ಇತ್ತು. ನಾವು ಉಮೇಶ್ ಮುದ್ನಾಳವರಿಗೆ ಕರೆಸಿದ್ವಿ. ಕರೆಸಿ ಬ್ರಿಡ್ಜಿನ ಮ್ಯಾಗ ನಾವು ಕಂಪ್ಲೀಟ್ ಆಟ ಆಡಿಗೆಸಿ ಇದು ಹೋರಾಟ ಚಾಲು ಮಾಡಿವಿ. ಇದು ಸುಮಾರು 6 ತಿಂಗಳಾಯ್ತು. ಇದು ಎಲ್ಲ ಬ್ರಿಡ್ಜು ಎಲ್ಲ ಕಿತ್ಕೊಂಡು ಹೋದ್ರ ಈ ಕಡೆ ಹಿರೇನೂರು ಕಡೆಗೆ ಗುರುಮಿಕಲ್ ಮತಕ್ಷೇತ್ರ ಬರ್ದ, ಆ ಕಡೆ ಕಂದಳ್ಳಿ ಬ್ರಿಡ್ಜು ಯಾದಗಿರಿ ಮತಕ್ಷೇತ್ರ ಬರ್ದ. 2 MLA ಕೂಡಿದ್ರೆ ಇನ್ನೂ ಇವರಿಗೆ ಒಂದು ಕೆಲಸ ಮಾಡಿಲ್ಲ. ಈ ಕಡೆ ಗಾಡಿ ಸದ್ಯಾಗ ಏರಕ್ ಬರ್ದಲ್ಲ ಅಂಥದ್ದು. ಇದು ಹಿರೇನೂರು ಮಲ್ಲಿಂಗಪ್ಪ ಸ್ವಂತ ಖರ್ಚಿನಿಂದ ಸ್ವಲ್ಪ ಏರ್ಲಕ್ಕ ಮಾಡ್ಯಾರ. ಆ ಕಡೆ ಕಂದಳ್ಳಿ ಬ್ರಿಡ್ಜಿನ ಕಡೆಗೆ ಇದು ರಾಜಪ್ಪಗೌಡ ಪೊಲೀಸ್ ಪಾಟೀಲ್ ಅವರು ಆ ಕಡೆ ಸ್ವಲ್ಪ ಅವ್ರ ಸ್ವಂತ ದುಡ್ಡಿಲಿಂದ ಅವರು ಆ ಕಡೆ ಇದು ಮಾಡಿ ಸ್ವಲ್ಪ ಏರ್ಲಕ್ಕ ಅನುಕೂಲ ಮಾಡಿ ಕೊಟ್ಟದಕ್ಕೆ ಸ್ವಲ್ಪ ಗಾಡಿ ಟಾಟಾ ಎಸಿ ಒಂದು ಆಟೋಗಳು ಬೈಕ್ಗಳು ಹೋಗಲಕ್ಕ ಸ್ವಲ್ಪ ಇದು ಮಾಡ್ಯಾರ. ಇದು ನಾವು ಬೆಳೆದಂಥ ಮಾಲು ನಮ್ಗೆ ರಾಯಚೂರು ಮಾರ್ಕೆಟ್ಗೆ ಹೋಗಲಕ್ಕ ಅನುಕೂಲ ಇಲ್ಲ. ನಾವು ಹತ್ತಿ ಆಗಲಿ ಭತ್ತ ಆಗಲಿ ಬೆಳೆದಂಥ ಮಾಲು ನಾವು ರಾಯಚೂರಿಗೆ ಒಯ್ಬೇಕು. ಮಾರಾಟ ಮಾಡೋಕೆ ನಮ್ಗೆ ಅನುಕೂಲ ಇಲ್ಲ, ಭಾಳ ತೊಂದರೆ ಆಗ್ಯದ. ಇದು ಮೊನ್ನೆ ಮಳೆಗಾಲದ ಮಾಲು ನಾವು ಗೂಗಲ್ ಬ್ರಿಡ್ಜಿನಿಂದ ಹೋಗಕ್ಕೆ ನಮ್ಮ ಡಬಲ್ಲು ಕಿರಾಯಿ ಹತ್ತಕೈತದ. ಇದು ಆದಷ್ಟು ಬೇಗ ನಮ್ಗೆ ಇದೊಂದು ರಸ್ತೆ ಮಾಡಿಕೊಟ್ರೆ ಅನುಕೂಲ ಆಗ್ತದೆ. ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಕಂದಳ್ಳಿ ಮತ್ತು ಹಿರೇನೂರಿಗೆ ಸಂಪರ್ಕ ಇರತಕ್ಕಂಥ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಂಪೂರ್ಣ ಹಾಳಾಗಿದೆ. ಯಾವುದೇ ಇಂದ ಧಾರಾಕಾರ ಮಳೆ ಸುರಿದಾಗ ಏನೋ ಪ್ರವಾಹಕ್ಕೆ ಕೊಚ್ಚಿಗೆಂದು ಹೋಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯ ಸಂಪರ್ಕ ಇಲ್ಲ. ಇವತ್ತು ನಮ್ಮ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಇರ್ತಕ್ಕಂಥ ಈ ಗ್ರಾಮದಾಗ ಇರ್ತಕ್ಕಂಥ ಎಲ್ಲರೂ ವೈದ್ಯಕೀಯ ಆಗಲಿ, ಆಸ್ಪತ್ರೆ ಆಗಲಿ, ವಾಣಿಜ್ಯ ಬೆಳೆಗಳನ್ನು ಮಾರಾಟ ಮಾಡ್ಲಿಕ್ಕೆ ರಾಯಚೂರು ಹತ್ತಿರ ಇರೋದ್ರಿಂದ ಭಾಳಷ್ಟು ಜನ ಇದೇ ರಸ್ತೆಯಲ್ಲಿ ಹೋಗ್ತಾರೆ. ಎಲ್ಲ ಕಟ್ಟಾಗಿ ಇವತ್ತು ಬಾಣಿತನಕ್ಕೆ ಹೋಗೋದು ಕೂಡ ಸಮಸ್ಯೆ ಆಗ್ಯದ. ತಕ್ಷಣ ಅಂದ್ರೆ 1 ವಾರದೊಳಗೆ ಇದು ಮರ್ಮಾಕೇಸಿ ಸಾರ್ವಜನಿಕರಿಗೆ ತಿರುಗಾಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ಮಾನ್ಯ ಶಾಸಕರು ಸುಮಾರು KKRDBಲಿಂದ 1.5 ಕೋಟಿ ಹಣ ಮಂಜೂರಾದರೂ ಕೂಡ ಜಿಲ್ಲಾ ಪಂಚಾಯಿತಿ ಮತ್ತು PWD ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ನರಕಯಾತನ ಅನುಭವಿಸ್ಲಾಗತ್ತಾರ. ತಕ್ಷಣ ಜಿಲ್ಲಾ ಪಂಚಾಯತಿ ಮತ್ತು PWD ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮಾಡಿಕೇಸಿ ನಮ್ಮ ಜಿಲ್ಲೆ ಮರದಿ ಉಳಿಸ್ಬೇಕು, ಶಾಸಕರ ಮರದಿ ಉಳಿಸ್ಬೇಕು. ಅದೆಲ್ಲ ಬಿಟ್ಟುಕೇಸಿ ನೀವು ಕಚೇರಿಲಿ ಕುಂತು ಒಬ್ರಿಗೊಬ್ರ ಮ್ಯಾಗ ಹಾಕೇಸಿ ಒಂಥರ ಏನು ನಾಯಕ ಆಟ ಆಡ್ತಕ್ಕಂಥದ್ದು ನಡೆಯೋದಿಲ್ಲ. ಇನ್ನು ಮ್ಯಾಗ ತಕ್ಷಣ ಮಾಡಲಿಲ್ಲ ಅಂದರೆ ಈ ರಸ್ತೆ ಬಂದ್ ಮಾಡಿಕೇಸಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ನೀವು ಇಲ್ಲಿಂದ ಯಾದಗಿರಿ ಬಿಟ್ಟು ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.